ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಸೆಲೆಬ್ರಿಟಿಗಳ ಆಸೆ ನೆರವೇರುತ್ತಾ ದರ್ಶನ್ ಯಾವಾಗ ಜೈಲಿನಿಂದ ಹೊರಗೆ ಬರ್ತಾರೆ? ಮಾನ್ಸೂನ್ ವೇಳೆ ಜೈಲಿನಿಂದ ಹೊರ ಬರ್ತಾರಾ ದರ್ಶನ್? ಈ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡೋಣ ಈ ವಿಡಿಯೋದಲ್ಲಿ. ನೋಡಿ, ದರ್ಶನ್ ಹೊರ ಬರಬೇಕು. ದರ್ಶನ್ ಅಭಿಮಾನಿಗಳು ಹೋಗದ ದೇವಾಲಯಗಳಿಲ್ಲ, ಬೇಡದ ದೇವರಿಲ್ಲ. ಕಳೆದ 8 ತಿಂಗಳಿಂದ 4 ಗೋಡೆಗಳ ಮಧ್ಯೆ ಬಂದಿಯಾಗಿರೋ ದಾಸ ಹೊರ ಜಗತ್ತು ನೋಡುವಂತಾಗಲಿ ಅಂತ ಅಭಿಮಾನಿಗಳು ಬೇಡ್ಕೊಟ್ಟಿದ್ದಾರೆ. ಇನ್ನು ದರ್ಶನ್ ಕೊಲೆ ಆರೋಪ ಹೊತ್ತ ನಂತರವೂ ಜೈಲು ಸೇರಿದ ಮೇಲೂ ಅವರ ಮೇಲಿನ ಅಭಿಮಾನ ಕೊಂಚವೂ ಕಡಿಮೆ ಆದಂತಿಲ್ಲ ಅನ್ನೋದು ಆಗಾಗ ಪ್ರೂವ್ ಆಗ್ತಾನೆ ಇದೆ. ನಮ್ಮ ನೆಚ್ಚಿನ ನಟನ ಕೇವಲ ಆರೋಪಿಯಷ್ಟೇ ಅಪರಾಧಿ ಅಲ್ಲ ಅಂತ ಹೇಳುವ ದಾಸನ ಫ್ಯಾನ್ಸ್ ಈಗಲೂ ತಮ್ಮ ಎದೆಯಲ್ಲೊಂದು ಗುಡಿ ಕಟ್ಕೊಂಡು ದಚ್ಚುನ ಆರಾಧಿಸ್ತಾನೆ ಇದ್ದಾರೆ. ಹಾಗಾಗಿ ಏನೋ ಒಂದು ಕೆಟ್ಟ ಗಳಿಗೆ ಆಗೋಯ್ತು, ಹಾಗಂತ ನಮ್ಮ ಬಾಸ್ ನಾವು ಬಿಟ್ಟು ಕೊಡೋದಿಲ್ಲ ಅನ್ನೋ ಅಭಿಮಾನಿಗಳೇ ಹೆಚ್ಚಿರೋ ನಟ ದರ್ಶನ್ ಜೈಲಿಗೆ ಹೋದ ನಂತರ ಅಭಿಮಾನಿಗಳ ಸಂಖ್ಯೆ ಇಳಿಮುಖ ಆಗಬಹುದು ಎಂಬ ಊಹೆ ಇತ್ತು. ಆದರೆ ಅಭಿಮಾನಿಗಳ ಸಂಖ್ಯೆ ದುಪ್ಪಟ್ಟಾಗ್ತಾನೆ ಇದೆ. ಹಾಗಾಗಿ ಮೊದಲನೇ ಬಾರಿಗೆ ದರ್ಶನ್ ಹೊರಬಂದಾಗ ದಾಸ್ನನ್ನ ಭೇಟಿ ಮಾಡೋಕೆ ಪ್ರತಿದಿನವೂ ರಾಜರಾಜೇಶ್ವರಿ ನಗರದ ಮನೆಯ ಬಳಿ ಅಭಿಮಾನಿಗಳು ಹಾಜರಾಗ್ತಾ ಇದ್ರು. ದರ್ಶನ್ ಮನೆಯಲ್ಲಿದ್ದರೆ ಎಲ್ಲರನ್ನ ಬಂದು ಬೆನ್ನು ನೋವಿದ್ದರೂ ಅಭಿಮಾನಿಗಳನ್ನ ಮಾತನಾಡಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಮತ್ತೆ ಜೈಲಿಗೆ ಹೋಗಲ್ಲ ಅನ್ನೋ ನಂಬಿಕೆಯಲ್ಲಿದ್ದ ಫ್ಯಾನ್ಸ್ ಕಳೆದ ವರ್ಷ ಆಗಸ್ಟ್ ಬರಸಿಡಿಲು ಬಡಿಸಿತು. ಇದ್ದಕ್ಕಿದ್ದಂತೆ ಜಾಮೀನು ರದ್ದಾಗಿದ್ದಲ್ಲದೆ ದಾಸ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರಿದ್ರು. ಅಲ್ಲಿಂದ ದರ್ಶನ್ ಆಗಮನದ ನಿರೀಕ್ಷೆಯಲ್ಲಿರುವ ದಾಸನ ಅಭಿಮಾನಿಗಳು ನಮ್ಮ ಯಜಮಾನ ಆದಷ್ಟು ಬೇಗ ಹೊರಬರಲಿ ಅಂತ ಪ್ರತಿದಿನ ಒಂದಲ್ಲ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ತಾನೆ ಇದ್ದಾರೆ. ಅತ್ತ ವಿಜಯಲಕ್ಷ್ಮಿ ಕೂಡ ಕಾಮಾಖ್ಯ ಸನ್ನಿಧಿ ಮಿಸ್ ಇಲ್ಲದೆ ಹೋಗ್ತಿದ್ದಾರೆ. ಇತ್ತ ಫ್ಯಾನ್ಸ್ ದಾಸನ ಹೆಸರಲ್ಲಿ ವಿಶೇಷ ಪೂಜೆ ಮಾಡಿಸ್ತಿದ್ದಾರೆ. ಇನ್ನು ತಮಿಳುನಾಡಾಗಲಿ ಅಥವಾ ಇನ್ನು ಹಲವು ಬೇರೆ ರಾಜ್ಯಗಳಿಗೂ ಕೂಡ ಹೋಗಿ ದರ್ಶನ್ ಫ್ಯಾನ್ಸ್ ಪೂಜೆ ಮಾಡಿಸ್ತಿದ್ದಾರೆ. ಇದೇ ಕಾರಣಕ್ಕೆ ದರ್ಶನ್ಗೆ ಅಭಿಮಾನಿಗಳು ಅಂದರೆ ಪಂಚಪ್ರಾಣ, ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಹಚ್ಚಿ ಹಾಕ್ಸಿರೋದು. ಒಂದು ಕಡೆ ದರ್ಶನ್ ಕೂಡ ದೈವ ಭಕ್ತ. ತಾವು ಜೈಲಿನಿಂದ ಹೊರಬಂದಾಗಲೂ ಕೂಡ ಪಾರ್ಟಿ ಪಪ್ ಅನ್ನೋದನ್ನ ಬಿಟ್ಟು ಕುಟುಂಬ ಸಮೇತರಾಗಿ ಚಾಮುಂಡಿ ಬೆಟ್ಟ, ಮಡಾಯಿಕಾವು, ಕೊಟ್ಟೆಯೂರು, ಉಕ್ಕಡ ಮಾರಮ್ಮ, ಕೊನೆಯದಾಗಿ ಕಾಮಾಖ್ಯ ಸನ್ನಿಧಿಗೆ ಭೇಟಿ ನೀಡಿದ್ರು. ಈಗ ದರ್ಶನ್ ಅಭಿಮಾನಿಗಳು ಕೂಡ ಅದೇ ಹಾದಿ ಹಿಡಿದಿದ್ದಾರೆ. ಅವರನ್ನ ಹೊರ ತರೋಕೆ ನಾನಾ ವಿಧವಾದ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ದಾಸ್ನನ್ನ ಡಿವ್ಯಾಸ್ ಫ್ಯಾನ್ಸ್ ಎಷ್ಟು ಆರಾಧಿಸ್ತಾರೆ ಅಂದರೆ, ದರ್ಶನ್ ಇಲ್ಲದೆ ಇರೋ ಸಮಯದಲ್ಲಿ ದಾಸ ವಿಜಯಲಕ್ಷ್ಮಿ ಜೊತೆಗೆ ಕಳುಹಿಸಿದ ಒಂದು ಸಂದೇಶದಿಂದ ಡೆವಿಲ್ ಸಿನಿಮಾವನ್ನೇ ಗೆಲ್ಲಿಸಿದ್ರು. ಇನ್ನು ಹುಟ್ಟುಹಬ್ಬದ ದಿನ ದರ್ಶನ್ ಇಲ್ಲದೆ ಇದ್ದರೂ ನಮ್ಮ ಚಕ್ರವರ್ತಿ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರ್ತಾರೆ ಅಂತ ದಾಸನ ಹೆಸರಲ್ಲಿ ಅನ್ನ ಸಂತರ್ಪಣೆ, ರಕ್ತದಾನ, ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ದಿನಸಿ ಧಾನ್ಯ, ಹಣ್ಣು ಹಂಪಲುಗಳನ್ನು ಹಂಚಿದ್ರು. ಇದೀಗ ದರ್ಶನ್ ಇನ್ನೇನು ಜೂನ್ ತಿಂಗಳಲ್ಲಿ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲೇ ದೇವರ ಮೊರೆ ಹೋಗಿದ್ದಾರೆ. ಈ ಹಿಂದೆಯೂ ಅಂದರೆ ಮೊದಲ ಬಾರಿ ಪರಪ್ಪನ ಅಗ್ರಹಾರ ಸೇರಿದಾಗ ಚಾಮುಂಡಿ ಬೆಟ್ಟವನ್ನ ದರ್ಶನ್ ಫೋಟೋ ಹಿಡಿದು ಹತ್ತಿದ್ದ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ರು. ಗಣೇಶ ಚತುರ್ಥಿ ಸಮಯದಲ್ಲಿ ಕೂಡ ಅಷ್ಟೇ ರಾಜ್ಯಾದ್ಯಂತ ಗಣಪನ ವಿಗ್ರಹ ಮುಂಭಾಗ ದರ್ಶನ್ ಫೋಟೋ ಇಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಈಗ ದರ್ಶನ್ ಜೈಲಿನಿಂದ ಯಾವಾಗ ಬರ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಕೆಲವು ತಿಂಗಳುಗಳಿಂದ 2 ತಿಂಗಳಲ್ಲಿ ಬರ್ತಾರೆ ಅಂತ ಸುದ್ದಿ ಹರಿದಾಡಿತ್ತು. ಆದರೆ ಈಗ ಮಾನ್ಸೂನಲ್ಲಿ ಬರ್ತಾರೆ ಅನ್ನೋ ಸುದ್ದಿ ಇದೆ. ಹಾಗಾಗಿ ಮಾನ್ಸೂನಲ್ಲಿ ಬರ್ತಾರ ಅನ್ನೋ ನಿರೀಕ್ಷೆಯಲ್ಲಿ ದರ್ಶನ್ ಅಭಿಮಾನಿಗಳು ಕಾಯ್ತಿದ್ದಾರೆ. ಆದರೆ ಮೂಲಗಳ ಪ್ರಕಾರ ಅಂದರೆ ಟ್ರಯಲ್ ಮುಗಿದ ತಕ್ಷಣ ದರ್ಶನ್ ಅವರ ವಕೀಲರು ಜೈಲಿಗೆ ಅಂದರೆ ಕೋರ್ಟ್ಗೆ ಅಪೀಲನ್ನು ಮಾಡ್ತಾರೆ. ಅಂದರೆ ಕೋರ್ಟ್ ಟ್ರಯಲ್ಗೆ ಎಷ್ಟು ಸಮಯವನ್ನು ಕೊಟ್ಟಿರುತ್ತೋ ಅಷ್ಟೇ ಸಮಯದಲ್ಲಿ ಆ ಟ್ರಯಲನ್ನು ಮುಗಿಸ್ಬೇಕು. ಈಗ ದರ್ಶನ್ ವಿಷಯದಲ್ಲೂ ಕೂಡ ಟ್ರಯಲ್ ನಡೀತಾ ಇದೆ. ಆ ಸಮಯ ಮೀರಿ ಹೋದಾಗ ಅದರ ಒಳಗಡೆ ಪೊಲೀಸರು ಏನಾದರೂ ಟ್ರಯಲ್ ನಡೆಸಲು ಏನಾದರೂ ಸಾಧ್ಯವಾಗದೇ ಇದ್ದಾಗ, ಇನ್ನು ಸಮಯ ಬೇಕಾದಾಗ ಆವಾಗ ದರ್ಶನ್ ಪರ ವಕೀಲರು ಸಾಕಷ್ಟು ಬಾರಿ ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ. ಆ ವಿಷಯದಲ್ಲೂ ಕೂಡ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಸಮಯದಲ್ಲಿ ಟ್ರಯಲ್ ಮುಗಿಸ್ಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಕ್ಲೈಂಟ್ಗೆ ಜಾಮೀನು ಬೇಕಾಗಿದೆ. ಈ ಒಂದು ವಿಚಾರ ಇಟ್ಕೊಂಡು ವಕೀಲರು ಅರ್ಜಿ ಸಲ್ಲಿಸಿದಾಗ ದರ್ಶನ್ಗೆ 100% ಅಂದರೆ ಯಾವುದೇ ಕಾರಣಕ್ಕೂ ಬೇಲ್ ಕ್ಯಾನ್ಸಲ್ ಆಗೋದಿಲ್ಲ, ದರ್ಶನ್ಗೆ ಬೇಲ್ ಸಿಗುತ್ತೆ ಅನ್ನುವ ಮೂಲಗಳು
ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಟ್ರೈಲ್ ಮೇಲೆ ದರ್ಶನ್ ಸ್ವಲ್ಪ ಭವಿಷ್ಯ ನಿರ್ಧಾರವಾಗುತ್ತೆ. ಆಮೇಲೆ ಕೋರ್ಟಲ್ಲಿ ಯಾವ ನಿರ್ಧಾರ ಬರುತ್ತೋ ಅನ್ನೋದನ್ನು ದರ್ಶನ್ ಅಭಿಮಾನಿಗಳು ಕೂಡ ಕಾಯ್ತಾ ಇರುವಂಥದ್ದು. ಒಟ್ನಲ್ಲಿ ದರ್ಶನ್ ಅಂದರೆ ನಮ್ಮಣ್ಣ, ನಮ್ಮ ಮನೆ ಮಗ, ಕೆಟ್ಟ ಕಾಲದಲ್ಲಿ ಏನೋ ಆಗೋಯ್ತು ಅಂತ ದಾಸ್ನನ್ನು ನಾವು ಬಿಟ್ಕೊಡಲ್ಲ ಅಂತಲೇ ಅವರ ಒಳ್ತಿಗಾಗಿ ದೇವಾಲಯ ಸುತ್ತುತ್ತಾ ದರ್ಶನ್ ಅಭಿಮಾನಿಗಳು ಹರಕೆ ಕಟ್ಕೊಳ್ತಿದ್ದಾರೆ. ಇಂಥ ಅಭಿಮಾನಿಗಳನ್ನು ಪಡೆದಿರೋ ದರ್ಶನ್ ಪುಣ್ಯವಂತ ಅಂತ ಸೆಲೆಬ್ರಿಟೀಸ್ ಬಗ್ಗೆ ಈಗ ಸಿನಿಮಾ ರಂಗದವರು ಮಾತನಾಡ್ತಿದ್ದಾರೆ. ಒಟ್ನಲ್ಲಿ ದರ್ಶನ್ ಹೊರಬರಬೇಕು ಅನ್ನೋದು ಅಭಿಮಾನಿಗಳ ಆಸೆ. ನಿಮ್ಗೇನಾದರೂ ಹೇಗನ್ಸುತ್ತೆ? ದರ್ಶನ್ ಯಾವಾಗ ಬರ್ತಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.